ನಮಸ್ಕಾರ. ನಮ್ಮ ಲೈಫಲ್ಲಿ ಅಂದುಕೊಂಡಿದ್ದು ಒಂದಾದ್ರೆ ಆಗೋದೇ ಇನ್ನೊಂದು ಅಲ್ವಾ? ಅದರಲ್ಲೂ ದುಡ್ಡಿನ ವಿಷಯದಲ್ಲಂತೂ ಇದು ತುಂಬಾನೇ ಕಾಮನ್. ನಮ್ದೇ ಹೀಗಾದ್ರೆ ಇಡೀ ದೇಶನೇ ನಡೆಸೋ ಸರ್ಕಾರಕ್ಕೆ ಹೇಗಾಗ್ಬೇಡ? ಹಾಗಾದ್ರೆ ಒಂದು ವರ್ಷಕ್ಕೆ ಅಂತ ಪ್ಲಾನ್ ಮಾಡಿದ ಸರ್ಕಾರದ ಬಜೆಟ್ ಅಥವಾ ಪಾಕೆಟ್ ಮನಿ ಸಾಲಲ್ಲ ಅಂದಾಗ ಏನಾಡುತ್ತೆ? ಬನ್ನಿ, ಇವತ್ತಿನ ಈ ಕಥೆಯಲ್ಲಿ ಸಂವಿಧಾನದ 205ನೇ ವಿಧಿಯನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಇಡೀ ಕತೆ ಶುರುವಾಗೋದೇ ಒಂದು ತುಂಬಾನೇ ಸಿಂಪಲ್ ಆದ ಪ್ರಶ್ನೆಯಿಂದ. ಪುಟಾಣಿ ಅನನ್ಯ ತನ್ನ ಅಜ್ಜನತ್ರ ಹೋಗಿ ಕೇಳ್ತಾಳೆ, ಅಜ್ಜ, ನಾವೇನೋ ಪ್ಲಾನ್ ಮಾಡಿರ್ತೀವಿ, ಆದ್ರೆ ಆ ಹಣ ಸಾಲಿಲ್ಲ ಅಂದ್ರೆ ಏನ್ಮಾಡ್ಬೇಕು? ಈ ಒಂದು ಪ್ರಶ್ನೆ ನೋಡಿ ಇವತ್ತಿನ ನಮ್ಮ ಟಾಪಿಕ್ನ ಅಡಿಪಾಯ. ಅದಕ್ಕೆ ಶಂಕರಜ್ಜ ಪ್ರೀತಿಯಿಂದ ನಗ್ತಾ ಹೇಳ್ತಾರೆ, ಅದೇ ಅಮ್ಮ, ಇವತ್ತಿನ ನಮ್ಮ ಆರ್ಟಿಕಲ್ 205 ಇದು ಹಣ ಸಾಲದೆ ಹೋದಾಗ ಏನ್ ಮಾಡ್ಬೇಕು ಅಂತಾನೇ ಹೇಳುತ್ತೆ. ಸೊ ಬಜೆಟ್ ಫೇಲ್ ಆಯ್ತು ಅಂತಲ್ಲ, ಬದಲಿಗೆ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಹಾಯ ಬೇಕಾದಾಗ ಈ ಆರ್ಟಿಕಲ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಸರಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬನ್ನಿ ಒಂದು ಸಣ್ಣ ಕಥೆ ಕೇಳೋಣ. ಈ ಕಥೆಯ ಹೆಸರು ಪಿಕ್ನಿಕ್ ಕಥೆ. ಇದು ನಮ್ಗೆ ಮೊದಲನೇ ತರಹದ ಅನುದಾನದ ಬಗ್ಗೆ ಹೇಳುತ್ತೆ. ಕತೆ ಹೀಗೆ ಶುರುವಾಗುತ್ತೆ. ಅಜ್ಜ ಹೇಳ್ತಾರೆ, ಒಮ್ಮೆ ನೀವು 3 ಜನ ಒಂದು ಪಿಕ್ನಿಕ್ಗೆ ಹೋಗ್ಬೇಕು ಅಂತ ಒಂದು 500 ರೂಪಾಯಿ ಬಡ್ಜೆಟ್ ಹಾಕೊಂಡ್ರಿ. ಎಲ್ಲ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ರಿ. ಆದ್ರೆ ಅಲ್ಲಿಗೆ ಹೋದ ಮೇಲೇನೆ ಅಸ್ಲಿ ಕತೆ ಶುರುವಾಗಿದ್ದು. ಅಲ್ಲೇನಾಯ್ತು ಅಂದ್ರೆ, ಅನ್ಕೊಂಡಿದ್ದಕ್ಕಿಂತ ಊಟದ ಖರ್ಚು ಜಾಸ್ತಿ ಆಯ್ತು. ಅಷ್ಟೇ ಅಲ್ಲ, ಹೋಗೋವಾಗ ಇದ್ದ ಬಸ್ ಚಾರ್ಜು ವಾಪಸ್ ಬರೋವಾಗ ಜಾಸ್ತಿ ಆಗ್ಬಿಟ್ಟಿತ್ತು. ಈಗೇನ್ ಮಾಡೋದು? ಅವ್ರ 500 ರೂಪಾಯಿ ಬಜೆಟ್ ಸಾಲೋದೇ ಇಲ್ಲ. ಆಗ ಸಹಜವಾಗಿ ಅವ್ರು ಏನ್ ಮಾಡ್ತಾರೆ, ಅಪ್ಪ ಅಮ್ಮನ ಹತ್ರ ಹೋಗಿ ಇನ್ನಷ್ಟು ದುಡ್ಡು ಕೇಳ್ತಾರಲ್ವಾ? ಅಜ್ಜ ಇದನ್ನೇ ಪಾಯಿಂಟ್ ಮಾಡಿ ಹೇಳ್ತಾರೆ, ಈ ರೀತಿ ಈಗಾಗಲೇ ಒಂದು ಕೆಲ್ಸಕ್ಕಂತ ಒಪ್ಪಿಗೆ ಪಡೆದ ಹಣ ಸಾಲ್ದೇ ಇದ್ದಾಗ ಹೆಚ್ಚುವರಿಯಾಗಿ ಹಣಕ್ಕೆ ಅನುಮೋದನೆ ಪಡಿತೀವಲ್ಲ, ಅದನ್ನೇ ನಮ್ಮ ಸಂವಿಧಾನದ ಭಾಷೆಯಲ್ಲಿ ಪೂರಕ ಅನುದಾನ ಅಥವಾ ಸಪ್ಲಿಮೆಂಟರಿ ಗ್ರ್ಯಾಂಟ್ ಅಂತ ಕರೆಯೋದು. ಇಂಟ್ರೆಸ್ಟಿಂಗ್ ಅಲ್ವಾ? ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಸರ್ಕಾರಕ್ಕೆ ಈ ರೀತಿ ಹೆಚ್ಚುವರಿ ಹಣ ಬೇಕಾಗೋದು ಒಂದೇ ಕಾರಣಕ್ಕೆ ಅಲ್ಲ. ಬೇರೆ ಬೇರೆ ಸಿಚುವೇಶನ್ಗಳಲ್ಲಿ ಸಹಾಯ ಮಾಡೋಕೆ ಇನ್ನೂ ಕೆಲವು ವಿಧಗಳಿವೆ. ಬನ್ನಿ, ಈ ಅನುದಾನಗಳಲ್ಲಿರೋ 3 ಮುಖ್ಯ ವಿಧಗಳು ಯಾವುವು ಅಂತ ನೋಡೋಣ. ಈ ಟೇಬಲ್ಲೇ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ 3 ಬೇರೆ ಬೇರೆ ಸನ್ನಿವೇಶಗಳಿವೆ ನೋಡಿ. ಮೊದಲನೇದು, ನಾವು ಪಿಕ್ನಿಕ್ ಕಥೆಯಲ್ಲಿ ನೋಡಿದ ಹಾಗೆ ಒಂದು ಕೆಲ್ಸಕ್ಕೆ ಮೀಸಲಿಟ್ಟ ಹಣ ಸಾಕಾಗದೇ ಹೋದಾಗ ಪಡೆಯೋದು ಪೂರಕ ಅನುದಾನ. ಇನ್ನು ಎರಡನೆಯದು, ವರ್ಷದ ಮಧ್ಯದಲ್ಲಿ ಏನೋ ಒಂದು ಹೊಸ ಕೆಲ್ಸ, ಹೊಸ ಸೇವೆ ಶುರುವಾದ್ರೆ, ಅಂದ್ರೆ ಅನಿರೀಕ್ಷಿತವಾಗಿ ಒಂದು ಪ್ರವಾಹ ಬಂದು ಹೊಸದಾಗಿ ಒಂದು ಪರಿಹಾರ ಯೋಜನೆ ತರಬೇಕಾದ್ರೆ ಅದಕ್ಕೆ ಬೇಕಾಗೋದೇ ಹೆಚ್ಚುವರಿ ಅನುದಾನ ಅಥವಾ ಅಡಿಷನಲ್ ಗ್ರ್ಯಾಂಟ್. ಇನ್ನು ಮೂರನೇದಿದೆಯಲ್ಲ, ಇದು ಸ್ವಲ್ಪ ವಿಚಿತ್ರ. ಒಂದು ಕೆಲ್ಸಕ್ಕೆ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಖರ್ಚು ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ಅನುಮೋದನೆ ಪಡೆಯೋದನ್ನ ಅಧಿಕ ಅನುದಾನ ಅಥವಾ ಎಕ್ಸಸ್ ಗ್ರ್ಯಾಂಟ್ ಅಂತಾರೆ. ಈ 3ನೇ ವಿಧ ಅಂದ್ರೆ ಅಧಿಕ ಅನುದಾನ, ಅಂದ್ರೆ ಖರ್ಚು ಮಾಡ್ಮೇಲೆ ಪರ್ಮಿಷನ್ ಕೇಳೋದು. ಇದು ಸ್ವಲ್ಪ ವಿಚಿತ್ರ ಅಲ್ವಾ? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅಜ್ಜ ಇನ್ನೊಂದು ಕತೆ ಹೇಳ್ತಾರೆ. ಈ ಸರಿ ಮಕ್ಕಳೆಲ್ಲ ಸೇರಿ ಒಂದು ಬರ್ತ್ಡೇ ಪಾರ್ಟಿ ಮಾಡ್ಬೇಕು ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಅಂತ 1000 ರೂಪಾಯಿ ಬಜೆಟ್ ಕೂಡ ಫಿಕ್ಸ್ ಮಾಡ್ತಾರೆ. ಆದ್ರೆ ಪಾರ್ಟಿ ಮೋಡ್ನಲ್ಲಿ ಏನಾಯ್ತು ಅಂದ್ರೆ, ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಕೇಕ್ ಬಂತು, ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ಬಂದ್ಬಿಟ್ರು, ಮತ್ತೆ ಡೆಕೋರೇಷನ್ ಖರ್ಚು ಕೂಡ ಕೈಮೀರಿ ಹೋಯ್ತು. ಕೊನೆಗೆ ಎಲ್ಲಾ ಪಾರ್ಟಿ ಮುಗಿದು ಲೆಕ್ಕ ನೋಡಿದ್ರೆ ಖರ್ಚಾಗಿದ್ದು ಬರೋಬ್ಬರಿ 1500 ರೂಪಾಯಿ. ಅಂದ್ರೆ ಬಜೆಟ್ಗಿಂತ 500 ರೂಪಾಯಿ ಜಾಸ್ತಿ ಖರ್ಚಾಗೋಗಿದೆ. ಈಗ ಏನ್ ಮಾಡೋದು? ಆಗ ಅಜ್ಜ ವಿವರಿಸ್ತಾರೆ, ಹೌದು, ಇದನ್ನೇ ಅಧಿಕ ಅನುದಾನ ಅಥವಾ ಎಕ್ಸಸ್ ಗ್ರ್ಯಾಂಟ್ ಅನ್ನೋದು. ಅಂದ್ರೆ ಕೊಟ್ಟಿದ್ದ ಹಣಕ್ಕಿಂತ ಹೆಚ್ಚು ಖರ್ಚು ಮಾಡಿದ ಮೇಲೆ ಆ ಹೆಚ್ಚುವರಿ ಖರ್ಚಿಗೆ ಶಾಸಕಾಂಗದ ಅನುಮೋದನೆ ಪಡೆಯೋದು. ಅಂದ್ರೆ ಫಸ್ಟ್ ಖರ್ಚು, ಆಮೇಲೆ ಪರ್ಮಿಷನ್. ಆದ್ರೆ ಹೀಗೆ ಸರ್ಕಾರ ಮನಸ್ಸಿಗೆ ಬಂದ ಹಾಗೆ ಹೆಚ್ಚು ಖರ್ಚು ಮಾಡ್ಬಿಡೋಕ್ ಸಾಧ್ಯನಾ? ಖಂಡಿತ ಇಲ್ಲ. ನಮ್ಮ ಸಂವಿಧಾನ ಇದಕ್ಕೆ ಒಂದು ಕಟ್ಟುನಿಟ್ಟಾದ ಪ್ರಾಸೆಸ್ ಇಟ್ಟಿದೆ. ಹಣಕಾಸಿನ ಶಿಸ್ತನ್ನ ಕಾಪಾಡಲೇಬೇಕು, ಅದಕ್ಕೆ ಅನುಮೋದನೆ ಕೂಡ ಪಡಿಲೇಬೇಕು. ಈ ಯಾವುದೇ ತರಹದ ಹೆಚ್ಚುವರಿ ಅನುದಾನ ಬೇಕು ಅಂದ್ರೂ ಸರ್ಕಾರ ಅದನ್ನ ಮತ್ತೆ ವಿಧಾನಸಭೆಯ ಮುಂದೆ ಇಡ್ಲೇಬೇಕು. ಅಲ್ಲಿ ಸದಸ್ಯರೆಲ್ಲ ಸೇರಿ ಇದರ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಚರ್ಚೆ ಮಾಡಿ ವೋಟ್ ಮಾಡಿ ಅನುಮೋದನೆ ಕೊಡ್ತಾರೆ. ಅಂದ್ರೆ ಒಂದು ನಾರ್ಮಲ್ ಬಜೆಟ್ಗೆ ಏನೆಲ್ಲ ರೂಲ್ಸ್ ಇದೆಯೋ ಅವೆಲ್ಲವೂ ಇಲ್ಲೂ ಅಪ್ಲೈ ಆಗತ್ತೆ. ಅಷ್ಟು ಸೇಫ್ ಆಗಿದೆ ನಮ್ಮ ಸಿಸ್ಟಮ್. ಹಾಗಾದ್ರೆ ಅಜ್ಜನ ಈ 2 ಕಥೆಗಳಿಂದ ಮಕ್ಕಳು ಏನ್ ಕಲಿತರು? ನೀವು ಏನರ್ಥ ಮಾಡ್ಕೊಳ್ಬೇಕು? ಇದರ ಸಾರಾಂಶ ಏನು? ನೋಡೆ, ರೋಹನ್ ಅದನ್ನ ಒಂದೇ ಲೈನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟ. ಅನುಮತಿ ಇಲ್ಲದೆ ಯಾವುದೇ ಹೆಚ್ಚುವರಿ ಹಣ ಇಲ್ಲ. ಅಂದರೆ ಡೆಮೋಕ್ರಸಿಯಲ್ಲಿ ಪ್ರತಿಯೊಂದು ಪೈಸೆಗೂ ಶಾಸಕಾಂಗದ ಪರ್ಮಿಷನ್ ಬೇಕೇ ಬೇಕು. ಇದೇ ನೋಡಿ ಹಣಕಾಸಿನ ಮೇಲೆ ಶಾಸಕಾಂಗಕ್ಕಿರೋ ಹಿಡಿತ. ಮಕ್ಕಳು ಇಷ್ಟು ಕ್ಲೀನಾಗಿ ವಿಷಯನ ಅರ್ಥ ಮಾಡ್ಕೊಂಡಿದ್ದನ್ನ ನೋಡಿ ಅಜ್ಜನಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಮಕ್ಕಳೇ ಅಂತ ಹೊಗಳ್ತಾರೆ.
ಕೊನೆಗೆ ಅಜ್ಜ ನಮ್ಮೆಲ್ಲರನ್ನೂ ಯೋಚನೆ ಮಾಡೋ ಹಾಗೆ ಒಂದು ಪ್ರಶ್ನೆ ಕೇಳ್ತಾರೆ. ಹಾಗಾದ್ರೆ ಒಂದು ಪ್ರಶ್ನೆ, ಪಾಕೆಟ್ ಮನಿ ಸಾಲಿಲ್ಲ ಅಂದಾಗ ತಕ್ಷಣ ಹೋಗಿ ಇನ್ನೂ ಸ್ವಲ್ಪ ದುಡ್ಡು ಕೇಳೋದು ಸರಿನಾ, ಅಥವಾ ಮೊದಲೇ ಸರಿಯಾಗಿ ಪ್ಲಾನ್ ಮಾಡಿಕೊಂಡು ಖರ್ಚು ಮಾಡೋದು ಉತ್ತಮನಾ? ಈ ಪ್ರಶ್ನೆ ಹಣಕಾಸಿನ ಯೋಜನೆ ಮತ್ತು ಶಿಸ್ತು ನಮ್ಮೆಲ್ಲರ ಜೀವನದಲ್ಲೂ ಎಷ್ಟು ಮುಖ್ಯ ಅನ್ನೋದನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇದರೊಂದಿಗೆ ಇವತ್ತಿನ ಈ ಕಥೆಯನ್ನ ಮುಗಿಸೋಣ.